ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಅರ್ಜುನ್ ಸ್ನೇಹಿತರೊಂದಿಗಿದ್ದ ವಿಡಿಯೋ ವೈರಲ್ ಆಗಿದೆ. ನಾಪತ್ತೆಯಾಗಿರುವ ಲಾರಿಯೊಂದಿಗೆ ಇದ್ದರು ಅರ್ಜುನ್ ಸ್ನೇಹಿತ ಜೊತೆ ಅಡಿಗೆ ಮಾಡ್ಕೊಳ್ತಾ ಇದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅರ್ಜುನ್ ಜೊತೆಗಿದ್ದ ಮತ್ತೊಂದು ಲಾರಿಯ ಸ್ನೇಹಿತರು ಕೂಡ ಇದ್ದಾರೆ ಆ ವಿಡಿಯೋದಲ್ಲಿ. ನಾಪತ್ತೆಯಾಗಿರುವ ಮೂವರಿಗಾಗಿ ಈಗ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರ ಹೆಸರು ಜಗನ್ನಾಥ್ ನಾಯಕ್ ಅಂತ, ಇನ್ನೊಬ್ಬರ ಹೆಸರು ಲೋಕೇಶ್ ಮತ್ತು ಅರ್ಜುನ್. ಇವರು 3 ಜನಕ್ಕಾಗಿ ಶೋಧ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ನದಿಯಲ್ಲಿ ಸ್ಕ್ಯಾನಿಂಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಈಗ ದೆಹಲಿಯಿಂದ ಈಗಾಗಲೇ ಡ್ರೋನ್ ತಂತ್ರಜ್ಞಾನ ತಂಡ ಕೂಡ ಆಗಮಿಸಲಿದೆ. ಏನ್ ಮಾಡಬೇಕು ಮುಂದೆ, ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಬೇಕು ಎಂಬುದರ ಬಗ್ಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅಲ್ಲಿ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಅರ್ಜುನ್ ಸ್ನೇಹಿತರೊಂದಿಗಿದ್ದ ವಿಡಿಯೋ ವೈರಲ್ ಆಗಿದೆ. ನಾಪತ್ತೆಯಾಗಿರುವ ಲಾರಿಯೊಂದಿಗೆ ಇದ್ದರು ಅರ್ಜುನ್ ಸ್ನೇಹಿತ ಜೊತೆ ಅಡಿಗೆ ಮಾಡ್ಕೊಳ್ತಾ ಇದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅರ್ಜುನ್ ಜೊತೆಗಿದ್ದ ಮತ್ತೊಂದು ಲಾರಿಯ ಸ್ನೇಹಿತರು ಕೂಡ ಇದ್ದಾರೆ ಆ ವಿಡಿಯೋದಲ್ಲಿ. ನಾಪತ್ತೆಯಾಗಿರುವ ಮೂವರಿಗಾಗಿ ಈಗ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರ ಹೆಸರು ಜಗನ್ನಾಥ್ ನಾಯಕ್ ಅಂತ, ಇನ್ನೊಬ್ಬರ ಹೆಸರು ಲೋಕೇಶ್ ಮತ್ತು ಅರ್ಜುನ್. ಇವರು 3 ಜನಕ್ಕಾಗಿ ಶೋಧ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ನದಿಯಲ್ಲಿ ಸ್ಕ್ಯಾನಿಂಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಈಗ ದೆಹಲಿಯಿಂದ ಈಗಾಗಲೇ ಡ್ರೋನ್ ತಂತ್ರಜ್ಞಾನ ತಂಡ ಕೂಡ ಆಗಮಿಸಲಿದೆ. ಏನ್ ಮಾಡಬೇಕು ಮುಂದೆ, ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಬೇಕು ಎಂಬುದರ ಬಗ್ಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅಲ್ಲಿ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಅರ್ಜುನ್ ಸ್ನೇಹಿತರೊಂದಿಗಿದ್ದ ವಿಡಿಯೋ ವೈರಲ್ ಆಗಿದೆ. ನಾಪತ್ತೆಯಾಗಿರುವ ಲಾರಿಯೊಂದಿಗೆ ಇದ್ದರು ಅರ್ಜುನ್ ಸ್ನೇಹಿತ ಜೊತೆ ಅಡಿಗೆ ಮಾಡ್ಕೊಳ್ತಾ ಇದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅರ್ಜುನ್ ಜೊತೆಗಿದ್ದ ಮತ್ತೊಂದು ಲಾರಿಯ ಸ್ನೇಹಿತರು ಕೂಡ ಇದ್ದಾರೆ ಆ ವಿಡಿಯೋದಲ್ಲಿ. ನಾಪತ್ತೆಯಾಗಿರುವ ಮೂವರಿಗಾಗಿ ಈಗ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರ ಹೆಸರು ಜಗನ್ನಾಥ್ ನಾಯಕ್ ಅಂತ, ಇನ್ನೊಬ್ಬರ ಹೆಸರು ಲೋಕೇಶ್ ಮತ್ತು ಅರ್ಜುನ್. ಇವರು 3 ಜನಕ್ಕಾಗಿ ಶೋಧ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ನದಿಯಲ್ಲಿ ಸ್ಕ್ಯಾನಿಂಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಈಗ ದೆಹಲಿಯಿಂದ ಈಗಾಗಲೇ ಡ್ರೋನ್ ತಂತ್ರಜ್ಞಾನ ತಂಡ ಕೂಡ ಆಗಮಿಸಲಿದೆ. ಏನ್ ಮಾಡಬೇಕು ಮುಂದೆ, ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಬೇಕು ಎಂಬುದರ ಬಗ್ಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅಲ್ಲಿ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಅರ್ಜುನ್ ಸ್ನೇಹಿತರೊಂದಿಗಿದ್ದ ವಿಡಿಯೋ ವೈರಲ್ ಆಗಿದೆ. ನಾಪತ್ತೆಯಾಗಿರುವ ಲಾರಿಯೊಂದಿಗೆ ಇದ್ದರು ಅರ್ಜುನ್ ಸ್ನೇಹಿತ ಜೊತೆ ಅಡಿಗೆ ಮಾಡ್ಕೊಳ್ತಾ ಇದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅರ್ಜುನ್ ಜೊತೆಗಿದ್ದ ಮತ್ತೊಂದು ಲಾರಿಯ ಸ್ನೇಹಿತರು ಕೂಡ ಇದ್ದಾರೆ ಆ ವಿಡಿಯೋದಲ್ಲಿ. ನಾಪತ್ತೆಯಾಗಿರುವ ಮೂವರಿಗಾಗಿ ಈಗ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರ ಹೆಸರು ಜಗನ್ನಾಥ್ ನಾಯಕ್ ಅಂತ, ಇನ್ನೊಬ್ಬರ ಹೆಸರು ಲೋಕೇಶ್ ಮತ್ತು ಅರ್ಜುನ್. ಇವರು 3 ಜನಕ್ಕಾಗಿ ಶೋಧ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ನದಿಯಲ್ಲಿ ಸ್ಕ್ಯಾನಿಂಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಈಗ ದೆಹಲಿಯಿಂದ ಈಗಾಗಲೇ ಡ್ರೋನ್ ತಂತ್ರಜ್ಞಾನ ತಂಡ ಕೂಡ ಆಗಮಿಸಲಿದೆ. ಏನ್ ಮಾಡಬೇಕು ಮುಂದೆ, ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಬೇಕು ಎಂಬುದರ ಬಗ್ಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅಲ್ಲಿ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಅರ್ಜುನ್ ಸ್ನೇಹಿತರೊಂದಿಗಿದ್ದ ವಿಡಿಯೋ ವೈರಲ್ ಆಗಿದೆ. ನಾಪತ್ತೆಯಾಗಿರುವ ಲಾರಿಯೊಂದಿಗೆ ಇದ್ದರು ಅರ್ಜುನ್ ಸ್ನೇಹಿತ ಜೊತೆ ಅಡಿಗೆ ಮಾಡ್ಕೊಳ್ತಾ ಇದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅರ್ಜುನ್ ಜೊತೆಗಿದ್ದ ಮತ್ತೊಂದು ಲಾರಿಯ ಸ್ನೇಹಿತರು ಕೂಡ ಇದ್ದಾರೆ ಆ ವಿಡಿಯೋದಲ್ಲಿ. ನಾಪತ್ತೆಯಾಗಿರುವ ಮೂವರಿಗಾಗಿ ಈಗ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರ ಹೆಸರು ಜಗನ್ನಾಥ್ ನಾಯಕ್ ಅಂತ, ಇನ್ನೊಬ್ಬರ ಹೆಸರು ಲೋಕೇಶ್ ಮತ್ತು ಅರ್ಜುನ್. ಇವರು 3 ಜನಕ್ಕಾಗಿ ಶೋಧ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ನದಿಯಲ್ಲಿ ಸ್ಕ್ಯಾನಿಂಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಈಗ ದೆಹಲಿಯಿಂದ ಈಗಾಗಲೇ ಡ್ರೋನ್ ತಂತ್ರಜ್ಞಾನ ತಂಡ ಕೂಡ ಆಗಮಿಸಲಿದೆ. ಏನ್ ಮಾಡಬೇಕು ಮುಂದೆ, ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಬೇಕು ಎಂಬುದರ ಬಗ್ಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅಲ್ಲಿ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಅರ್ಜುನ್ ಸ್ನೇಹಿತರೊಂದಿಗಿದ್ದ ವಿಡಿಯೋ ವೈರಲ್ ಆಗಿದೆ. ನಾಪತ್ತೆಯಾಗಿರುವ ಲಾರಿಯೊಂದಿಗೆ ಇದ್ದರು ಅರ್ಜುನ್ ಸ್ನೇಹಿತ ಜೊತೆ ಅಡಿಗೆ ಮಾಡ್ಕೊಳ್ತಾ ಇದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅರ್ಜುನ್ ಜೊತೆಗಿದ್ದ ಮತ್ತೊಂದು ಲಾರಿಯ ಸ್ನೇಹಿತರು ಕೂಡ ಇದ್ದಾರೆ ಆ ವಿಡಿಯೋದಲ್ಲಿ. ನಾಪತ್ತೆಯಾಗಿರುವ ಮೂವರಿಗಾಗಿ ಈಗ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರ ಹೆಸರು ಜಗನ್ನಾಥ್ ನಾಯಕ್ ಅಂತ, ಇನ್ನೊಬ್ಬರ ಹೆಸರು ಲೋಕೇಶ್ ಮತ್ತು ಅರ್ಜುನ್. ಇವರು 3 ಜನಕ್ಕಾಗಿ ಶೋಧ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ನದಿಯಲ್ಲಿ ಸ್ಕ್ಯಾನಿಂಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಈಗ ದೆಹಲಿಯಿಂದ ಈಗಾಗಲೇ ಡ್ರೋನ್ ತಂತ್ರಜ್ಞಾನ ತಂಡ ಕೂಡ ಆಗಮಿಸಲಿದೆ. ಏನ್ ಮಾಡಬೇಕು ಮುಂದೆ, ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಬೇಕು ಎಂಬುದರ ಬಗ್ಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅಲ್ಲಿ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಅರ್ಜುನ್ ಸ್ನೇಹಿತರೊಂದಿಗಿದ್ದ ವಿಡಿಯೋ ವೈರಲ್ ಆಗಿದೆ. ನಾಪತ್ತೆಯಾಗಿರುವ ಲಾರಿಯೊಂದಿಗೆ ಇದ್ದರು ಅರ್ಜುನ್ ಸ್ನೇಹಿತ ಜೊತೆ ಅಡಿಗೆ ಮಾಡ್ಕೊಳ್ತಾ ಇದ್ರು. ಆ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಅರ್ಜುನ್ ಜೊತೆಗಿದ್ದ ಮತ್ತೊಂದು ಲಾರಿಯ ಸ್ನೇಹಿತರು ಕೂಡ ಇದ್ದಾರೆ ಆ ವಿಡಿಯೋದಲ್ಲಿ. ನಾಪತ್ತೆಯಾಗಿರುವ ಮೂವರಿಗಾಗಿ ಈಗ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ. ಒಬ್ಬರ ಹೆಸರು ಜಗನ್ನಾಥ್ ನಾಯಕ್ ಅಂತ, ಇನ್ನೊಬ್ಬರ ಹೆಸರು ಲೋಕೇಶ್ ಮತ್ತು ಅರ್ಜುನ್. ಇವರು 3 ಜನಕ್ಕಾಗಿ ಶೋಧ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿ ನದಿಯಲ್ಲಿ ಸ್ಕ್ಯಾನಿಂಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಈಗ ದೆಹಲಿಯಿಂದ ಈಗಾಗಲೇ ಡ್ರೋನ್ ತಂತ್ರಜ್ಞಾನ ತಂಡ ಕೂಡ ಆಗಮಿಸಲಿದೆ. ಏನ್ ಮಾಡಬೇಕು ಮುಂದೆ, ಯಾವ ರೀತಿ ಕಾರ್ಯಾಚರಣೆಯನ್ನ ನಡೆಸಬೇಕು ಎಂಬುದರ ಬಗ್ಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅಲ್ಲಿ
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.